ಮೂಡಾ ಕೇಸಿನಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ನೀಡಿರುವಂತಹ ಪ್ರಾಸಿಕ್ಯೂಷನ್ ಅನುಮತಿಯ ವಿಚಾರಣೆ ಇದೀಗ ಅಂತ್ಯವಾಗಿದೆ. ಅದರಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ಸಿಎಂ ಸಿದ್ದರಾಮಯ್ಯ ಅವರ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಟ್ಟೇ ಕೊಡಬೇಕು ಅಂತ ಹೋರಾಟವನ್ನ ಮಾಡ್ತಾ ಇದ್ರು. ಹೈಕೋರ್ಟ್ ಏನು ತೀರ್ಪನ್ನ ಕಾಯ್ದಿರಿಸಿದೆ, ಆ ಒಂದು ತೀರ್ಪು ಯಾರ ಪರವಾಗಿ ಬರುತ್ತೆ ಅನ್ನುವಂತಹ ಕುತೂಹಲ ರಾಜ್ಯದ ಜನತೆಗೆ ಸಾಕಷ್ಟು ಕಾಡ್ತಾ ಇರುವಂತದ್ದು. ಮುಂದಿನ 3.5 ವರ್ಷಗಳ ಕಾಲ ಅವರೇ ಸಿಎಂ ಆಗಿ ಮುಂದುವರಿತಾರ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮುಂದೆ ಬರ್ತಾ ಇರುವಂತದ್ದು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಮೂಡಾ ಕೇಸಿನಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ನೀಡಿರುವಂತಹ ಪ್ರಾಸಿಕ್ಯೂಷನ್ ಅನುಮತಿಯ ವಿಚಾರಣೆ ಇದೀಗ ಅಂತ್ಯವಾಗಿದೆ. ಹೈಕೋರ್ಟ್ ಏನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಧ್ಯಂತರ ಆದೇಶವನ್ನು ನೀಡಿ ಒಂದು ರಿಲೀಫನ್ನು ನೀಡಿತ್ತು, ಆ ರಿಲೀಫ್ ಇದೀಗ ಮುಂದುವರೆದಿದ್ದು ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ತೀರ್ಪೊಂದೇ ಬಾಕಿ ಇರುವಂಥದ್ದು. ತೀರ್ಪು ಯಾವ ರೀತಿ ಬರುತ್ತೆ, ಸಿಎಂ ಸಿದ್ದರಾಮಯ್ಯ ಪರ ಬಂದರೆ ಸಿದ್ದರಾಮಯ್ಯ ಯಾವ ರೀತಿ ಮುಂದುವರಿತಾರೆ, ಸಿಎಂ ಪರ ಬರದೇ ಹೋದರೆ ಮುಂದೆ ಯಾವ ರೀತಿ ನಡೆದುಕೊಳ್ತಾರೆ ಅನ್ನೋದು ಇದೀಗ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಅದರಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ಸಿಎಂ ಸಿದ್ದರಾಮಯ್ಯ ಅವರ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಟ್ಟೇ ಕೊಡಬೇಕು ಅಂತ ಹೋರಾಟವನ್ನು ಮಾಡ್ತಾ ಇದ್ರು. ಇತ್ತ ಕಾನೂನು ಹೋರಾಟದ ಒಂದು ಕಡೆ ಆದರೆ ಇತ್ತ ರಾಜಕೀಯ ಹೋರಾಟವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಮುಂದುವರಿಸಿದ್ರು. ಇದೀಗ ಎಲ್ಲದಕ್ಕೂ ಕೂಡ ಒಂದು ಅಂತ್ಯ ಬಂದಿದೆ. ಅದರಲ್ಲೂ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಹೈಕೋರ್ಟ್ ಏನು ತೀರ್ಪನ್ನು ಕಾಯ್ದಿರಿಸಿದೆ, ಆ ಒಂದು ತೀರ್ಪು ಯಾರ ಪರವಾಗಿ ಬರುತ್ತೆ ಅನ್ನುವಂತಹ ಕುತೂಹಲ ರಾಜ್ಯದ ಜನತೆಗೆ ಸಾಕಷ್ಟು ಕಾಡ್ತಾ ಇರುವಂಥದ್ದು. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಈ ಒಂದು ಪ್ರಕರಣದಲ್ಲಿ ರಾಜೀನಾಮೆ ನೀಡಲೇಬೇಕಾದಂತಹ ಸಂದರ್ಭ ಎದುರಾಗತ್ತಾ ಅಥವಾ ಸರ್ಕಾರವನ್ನು ಮುನ್ನಡೆಸಲು ಇವರಿಗೆ ಸ್ಟೇ ಸಿಗತ್ತಾ ಅನ್ನುವಂಥ ಕುತೂಹಲ ಕಾಡ್ತಾ ಇರುವಂಥದ್ದು. ಯಾಕಂತಂದರೆ ಸಿಎಂ ಸಿದ್ದರಾಮಯ್ಯ ಮೂಡಾ ಪ್ರಕರಣದಲ್ಲಿ ಯಾವುದೇ ರೀತಿಯಂಥ ಸಹಿಯನ್ನು ಹಾಕಿಲ್ಲ ಅನ್ನುವಂಥ ವಾದವನ್ನು ಅವರ ಪರ ವಕೀಲರು ಮಾಡಿದರೆ, ಸಿಎಂ ಸಿದ್ದರಾಮಯ್ಯ ಅವರ ಒಂದು ಸ್ವಜನ ಪಕ್ಷಪಾತ ಈ ಒಂದು ಪ್ರಕರಣದಲ್ಲಿ ಆಗಿದೆ ಅಂತ ಸಿಎಂ ವಿರುದ್ಧದ ದೂರುದಾರರ ಪರ ವಕೀಲರು ವಾದವನ್ನು ಮಾಡಿದ್ದಾರೆ. ಏನು ಹೈಕೋರ್ಟ್ನಲ್ಲಿ ನಡೆದಂಥ ಈ ಒಂದು ವಾದ ಪ್ರತಿವಾದವನ್ನು ಆಲಿಸಿ ಇದೀಗ ಹೈಕೋರ್ಟ್ನ ಜಡ್ಜ್ ಆದಂಥ ನಾಗಪ್ರಸನ್ನ ಅವರು ತೀರ್ಪನ್ನು ಕಾಯ್ದಿರಿಸಿದ್ದಾರೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಈ ಒಂದು ತೀರ್ಪು ಬರಬಹುದು. ತೀರ್ಪು ಸಿಎಂ ಸಿದ್ದರಾಮಯ್ಯ ಪರ ಬಂದರೆ ಮುಂದಿನ ನಡೆ ಹೇಗಿರುತ್ತೆ, ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಈಗ 1.5 ವರ್ಷಗಳ ಕಾಲ ರಾಜ್ಯದಲ್ಲಿ ಆಡಳಿತವನ್ನು ನಡೆಸಿದ್ದಾರೆ. ಈ ಒಂದು ಆಡಳಿತದ ಜೊತೆಗೆ ಮುಂದಿನ 3.5 ವರ್ಷಗಳ ಕಾಲ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಮುಂದೆ ಬರ್ತಾ ಇರುವಂಥದ್ದು. ಯಾಕಂತಂದರೆ ಸಿಎಂ ಸಿದ್ದರಾಮಯ್ಯ 40 ವರ್ಷದ ರಾಜಕೀಯದಲ್ಲಿ ಯಾವುದೇ ರೀತಿಯಾದಂಥ ಕಪ್ಪು ಚುಕ್ಕೆ ಬಂದಿರಲಿಲ್ಲ. ಈ ಒಂದು ವರ್ಷ ಈ ಆಡಳಿತ ಅವಧಿಯಲ್ಲಿ ಅವರಿಗೆ ಕಪ್ಪು ಚುಕ್ಕೆಯನ್ನು ತರುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಬಿಜೆಪಿಯವರು. ರಾಜ್ಯಪಾಲರನ್ನ ದುರುಪಯೋಗ ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ನಾಯಕರು ಮಾಡಿದರು. ಈ ಒಂದು ಪ್ರಕರಣದಲ್ಲಿ ಇದೀಗ ನ್ಯಾಯಾಧೀಶರು ನೀಡಿರುವಂಥ ಒಂದು ಕಾಯ್ದಿರಿಸಿದ ತೀರ್ಪಿದೆ. ಅದರ ಜೊತೆಗೆ ಯಾವುದೇ ರೀತಿಯ ಕ್ರಮಗಳನ್ನ ಕೈಗೊಳ್ಳಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರ ಒಂದು ಮಧ್ಯಂತರ ಆದೇಶವನ್ನು ಮಾಡಿದಂಥ ಆದೇಶವನ್ನೇ ಇದೀಗ ಹೈಕೋರ್ಟ್ ಮುಂದುವರಿಸಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿಯಂಥ ತೀರ್ಪು ಬರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಯಾಕಂತಂದರೆ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಮೂಡಾ ಪ್ರಕರಣದಲ್ಲಿ ತಮ್ಮ ಪತ್ನಿಗೆ ಏನು ಹಂಚಿಕೆ ಆಗಿರುವಂಥ ಸೈಟ್ ವಿಚಾರಕ್ಕೆ ಸ್ಪಷ್ಟನೆಗಳ ಮೇಲೆ ಸ್ಪಷ್ಟನೆಗಳನ್ನು ನೀಡ್ತಾನೆ ಬಂದಿದ್ದಾರೆ. ಅದರಲ್ಲೂ ಕೂಡ ದೆಹಲಿಯ ಹೈಕಮಾಂಡ್ ಆಗಿರ್ಬೋದು, ರಾಜ್ಯದ ಜನತೆ ಆಗಿರ್ಬೋದು, ಏನು ಕೋರ್ಟ್ಗೂ ಕೂಡ ಒಂದು ತಮ್ಮ ಹಿರಿಯ ವಕೀಲರ ಪರ ವಾದವನ್ನು ಮಾಡಿಸುವ ಮೂಲಕ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಈ ಒಂದು ಪ್ರಕರಣ ಸಿಎಂ ಸಿದ್ದರಾಮಯ್ಯಗೆ ಸಾಕಷ್ಟು ಸಂಕಷ್ಟವನ್ನು ತಂದೊಡ್ಡಿತ್ತು. ಅದರಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ನಿರಂತರವಾಗಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಲೇಬೇಕು ಅಂತ ಒತ್ತಾಯವನ್ನು ಮಾಡ್ತಾಯಿತ್ತು. ಅದರ ಜೊತೆಗೆ ಏನು ಕಾನೂನು ಹೋರಾಟ, ರಾಜಕೀಯ ಹೋರಾಟವನ್ನು ಮಾಡಿ ಇದೀಗ ಸದ್ಯ ಸಿಎಂ ಸಿದ್ದರಾಮಯ್ಯ ಅವರಿಗೆ ತೀರ್ಪು ಯಾವ ರೀತಿ ಬರುತ್ತೆ, ಯಾವ ರೀತಿ ಬರುತ್ತೆ ಅನ್ನುವಂಥ ಒಂದು ಕುತೂಹಲ ಇರುವಂಥದ್ದು. ಅದರ ಜೊತೆಗೆ ಆತಂಕ ಕೂಡ ಇರುವಂಥದ್ದು. ಯಾಕಂತಂದರೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಬಂದರೆ ಅವರು ರಾಜೀನಾಮೆ ನೀಡಬೇಕಾಗತ್ತೆ, ಅದರಲ್ಲೂ ಕೂಡ ಒಂದು ತನಿಖೆಯನ್ನು ಎದುರಿಸಬೇಕಾಗುತ್ತೆ ಅನ್ನುವಂತಹ ಡವ ಅಂತೂ ಇದ್ದದ್ದೇ. ಹೀಗಾಗಿ ತೀರ್ಪಿನ ಮೇಲೆ ಈ ಸಿದ್ದರಾಮಯ್ಯ ಅವರ ಅಧಿಕಾರದ ಅವಧಿ ಮುನ್ನಡೆಯುವಂತಹ ಎಲ್ಲ ಲೆಕ್ಕಾಚಾರಗಳಿದ್ದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದೀಗ ಈ ಒಂದು ಡವ ಇರೋದಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.